ಹಲೋ ಗೈಸ್, ವೆಲ್ಕಮ್ ಟು ವೈಟ್ ಕನ್ನಡಿಗ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಪಾಕಿಸ್ತಾನದಲ್ಲಿರುವಂಥ ಇಂಟರ್ನಲ್ ಪ್ರಾಬ್ಲಮ್ಸ್. ಒಂದು ಕಾಲದಲ್ಲಿ ಪಾಕಿಸ್ತಾನ ತುಂಬ ರಿಚ್ ಆಗಿತ್ತು, ಅವ್ರ ಹತ್ರ ನ್ಯೂಕ್ಲಿಯರ್ ಪವರ್ ಇದೆ, ಪಾಪ್ಯುಲೇಷನ್ ಇದೆ, ಹಾಗೂ ಅವ್ರ ಹತ್ರ ಒಂದು ಒಳ್ಳೆ ಸ್ಟ್ರಾಟಜಿಕ್ ಲೊಕೇಶನ್ ಇದೆ. ಆದರೂ ಯಾಕೆ ಪಾಕಿಸ್ತಾನ ಇಷ್ಟು ಹಿಂದೆ ಇದೆ ಬನ್ನಿ ನೋಡೋಣ. ಫಸ್ಟ್ ಒಂದು ಬಂದ್ಬಿಟ್ಟು ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ. ಪಾಕಿಸ್ತಾನ ಹಿಸ್ಟ್ರಿನ ನೋಡ್ಕೊತಾ ಹೋದರೆ ಅಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಪಾಕಿಸ್ತಾನ್ಗೆ ಯಾವಾಗ ಇಂಡಿಪೆಂಡೆನ್ಸ್ ಸಿಕ್ಕಿದೆಯೋ ಅವಾಗಿಂದ ಕೂಡ ಮಿಲಿಟರಿ ಇನ್ಫ್ಲೂಯೆನ್ಸ್ ಅಲ್ಲಿ ತುಂಬ ಜಾಸ್ತಿ ಇದೆ. ಇವಾಗ ಯಾವುದಾದ್ರೂ ಒಂದು ಗೌರ್ಮೆಂಟ್ ಬರುತ್ತೆ ಅಂದ್ಕೊಳ್ಳಿ, ಸೊ ಗೌರ್ಮೆಂಟ್ ಎಲ್ಲ ಚೆನ್ನಾಗಿ ನಡೆಸ್ತಿದ್ರು ಕೂಡ ಈ ಪಾಕಿಸ್ತಾನ ಮಿಲಿಟರಿ ಏನಾದರೂ ಒಂದು ಮಾಡಿ ಗೌರ್ಮೆಂಟ್ನ ಉರುಳಿಸ್ಬಿಡುತ್ತೆ. ಇವಾಗವರೆಗೂ ನೀವು ನಂಬ್ತಿರೋ ಇಲ್ವೋ, ಪಾಕಿಸ್ತಾನದಲ್ಲಿರುವಂಥ ಯಾವುದೇ ಗೌರ್ಮೆಂಟ್ ಆಗಲಿ ಇವಾಗವರೆಗೂ 5 years ಟರ್ಮ್ನ ಯಾರೂ ಕಂಪ್ಲೀಟ್ ಮಾಡಿಲ್ಲ. ಸೊ ಈ ಪಾಕಿಸ್ತಾನ ಮಿಲಿಟರಿ ಏನು ಮಾಡುತ್ತೆ ಅಂತಂದರೆ ಈ ಲೀಡರ್ಸ್ ಮೇಲೆ ಕರಪ್ಷನ್ ಕೇಸ್ ಹಾಕೋದು, ಆರೋಪಗಳು ಮಾಡೋದು, ಈ ಥರ ಮಾಡಿ ಅಲ್ಲಿರುವಂಥ ಗೌರ್ಮೆಂಟ್ನ ಕಡೆಗಣಿಸ್ತಾರೆ. ಪಾಕಿಸ್ತಾನ ಮಿಲಿಟರಿ ವಿರುದ್ಧ ಅಲ್ಲಿರುವಂಥ ಗೌರ್ಮೆಂಟ್ ಮಾತಾಡಿದ್ರೆ ಅವ್ರ ಮೇಲೆ ಏನೋ ಒಂದು ಕೇಸ್ ಹಾಕಿ ಎತ್ತಿ ಜೈಲ್ಗೆ ಹಾಕ್ತಾರೆ. ಸೊ ಈ ಪ್ರೆಸೆಂಟ್ ಕೂಡ ಪಾಕಿಸ್ತಾನಲ್ಲಿ ಏನೂ ಚೇಂಜ್ ಆಗಿಲ್ಲ. ಹೆಸರಿಗೆ ಮಾತ್ರ ಡೆಮೋಕ್ರಸಿ, ಹೆಸರಿಗೆ ಮಾತ್ರ ಪ್ರೈಮ್ ಮಿನಿಸ್ಟರ್, ಹೆಸರಿಗೆ ಮಾತ್ರ ಡಿಫೆನ್ಸ್ ಮಿನಿಸ್ಟರ್. ಬಟ್ ಪಾಕಿಸ್ತಾನ ಕಂಟ್ರೋಲ್ ಮಾಡ್ತಾ ಇರೋದೇ ಈ ಮಿಲಿಟರಿ ರೆಜಿಮ್. ಅದು ಯಾವುದೇ ಕಂಟ್ರಿ ಆಗಲಿ, ಒಂದು ಕಂಟ್ರಿನಲ್ಲಿ ಸ್ಟೇಬಲ್ ಗೌರ್ಮೆಂಟ್ ಇಲ್ಲ ಅಂತಂದರೆ ಅಲ್ಲಿ ಯಾವುದೇ ಥರದ ಇನ್ವೆಸ್ಟರ್ಸ್ ಬಂದು ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಆಗಲ್ಲ. ಸೊ ಆ ಕಂಟ್ರಿಗೆ ಯಾವುದೇ ಥರದ ಪ್ರಾಜೆಕ್ಟ್ಗಳು ಸಹ ಬರಲ್ಲ. ಸೊ ಪ್ರಾಜೆಕ್ಟ್ ನಡೀತಾ ಇರುವಾಗ ಆ ಗೌರ್ಮೆಂಟಲ್ಲಿ 5 years ರೂಲ್ ಮಾಡಿದಾಗ ಪ್ರಾಜೆಕ್ಟ್ ಎಲ್ಲ ಚೆನ್ನಾಗೇ ನಡೆಯುತ್ತೆ. ಆದರೆ ಯಾವಾಗ ನೆಕ್ಸ್ಟ್ ಗೌರ್ಮೆಂಟ್ ಬರುತ್ತೋ ಅವಾಗ ಪ್ರಾಜೆಕ್ಟ್ನ ಡಿಸ್ಕಂಟಿನ್ಯೂ ಮಾಡ್ತಾರೆ. ಸೊ ಇವನ್ ಸೇಮ್ ಪಾಕಿಸ್ತಾನಲ್ಲಿ ಕೂಡ ಹಾಗೆ. ಸೊ ಪಾಕಿಸ್ತಾನಲ್ಲಿ ಯಾವುದೇ ಥರದ ಗೌರ್ಮೆಂಟ್ 5 years ಟರ್ಮ್ನ ಕಂಪ್ಲೀಟ್ ಮಾಡಿಲ್ಲ. ಸೊ ಇನ್ವೆಸ್ಟರ್ಸ್ ಅಲ್ಲಿ ಬಂದು ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಭಯ ಬೀಳ್ತಾರೆ. ಆ್ಯಂಡ್ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಪಾಕಿಸ್ತಾನಲ್ಲಿ ಬಂದು ಇನ್ವೆಸ್ಟ್ ಮಾಡೋಕ್ಕೆ ಆ್ಯಂಡ್ ಪ್ರಾಜೆಕ್ಟ್ನ ಬಿಲ್ಡ್ ಮಾಡೋಕೆ ಕೂಡ ಭಯ ಪಡ್ತಾರೆ. ಸೊ ಎಕ್ಸಾಂಪಲ್ ಒಂದು ಪಾರ್ಟಿ ಬರುತ್ತೆ, ಆ ಪಾರ್ಟಿ 5 years ಇರುತ್ತೆ ಅಂತ ಅಲ್ಲಿ ನಂಬಿಕೆ ಇಟ್ಕೊಂಡು ಆ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಮಿಲಿಟರಿಯಲ್ಲಿ ಗೌರ್ಮೆಂಟ್ನ ಚೇಂಜ್ ಮಾಡಿ ಇನ್ನೊಂದು ಗೌರ್ಮೆಂಟ್ನ ತರುತ್ತೆ. ಸೊ ಆವಾಗ ಆ ಗೌರ್ಮೆಂಟ್ ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಲ್ಲ. ಈ ಪಾಕಿಸ್ತಾನ ಇಂಟರ್ನಲ್ ಪ್ರಾಬ್ಲಮ್ಸಲ್ಲಿ ಇದೊಂದು ಮೇನ್ ರೀಸನ್. ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಎಕನಾಮಿಕ್ ಕ್ರೈಸಿಸ್. ಪ್ರೆಸೆಂಟ್ ಈಗ ಪಾಕಿಸ್ತಾನ ಎಕನಾಮಿಕ್ ಸಿಚುವೇಶನ್ ತುಂಬ ವರ್ಸ್ಟ್ ಆಗಿದೆ. ಲಿಟ್ರಲಿ ಈಗ ಪಾಕಿಸ್ತಾನ ಎಕನಾಮಿ ಧೂಳಿಪಟ ಹೋಗ್ಬಿಟ್ಟಿದೆ ಗೈಸ್. ಆ್ಯಂಡ್ ಪಾಕಿಸ್ತಾನಿ ಲೋನ್ ಟ್ರ್ಯಾಪಲ್ಲಿ ಕೂಡ ತುಂಬ ಸಿಗಾಕೋಗ್ಬಿಟ್ಟಿದೆ. ಸೊ ಇವ್ರು ಹೆಂಗೆ ಅಂತಂದರೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಲೋನ್ ಕೇಳಿ ಇವಾಗ ತುಂಬ ಟ್ರ್ಯಾಪಲ್ಲಿ ಸಿಗಾಕೋಗ್ಬಿಟ್ಟಿದ್ದಾರೆ. ಇವರು IMF ಇಂದ ಕೂಡ ತುಂಬ ಲೋನ್ಸ್ ತೊಗೋತಾರೆ. ಸೊ ಈ ಪಾಕಿಸ್ತಾನ IMF ಇಂದ ರಿಪೀಟೆಡ್ ಆಗಿ ಲೋನ್ಸ್ ತೊಗೊತಾನೆ ಇರುತ್ತೆ. ಸೊ ಇವಾಗ ಇವ್ರು ಹೆಂಗೆ ಅಂತಂದರೆ ಇವಾಗ ಎಲ್ಲಾದರೂ ಒಂದು ಕಡೆ ಸಾಲ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ, ಆ ಸಾಲನ ತೀರ್ಸೋಕ್ಕೆ ಇವ್ರು ಬೇರೆ ಕಡೆಯಿಂದ ಸಾಲ ಮಾಡಿಕೊಂಡು ಆ ಸಾಲನ ತೀರಿಸ್ತಾರೆ. ಸೊ ಇವ್ರು ಏನಕ್ಕೆ ಇಷ್ಟೊಂದು ಸಾಲ ಮಾಡ್ತಾರೆ, ಯಾಕೆ ಅಂತಂದರೆ ಇವ್ರ ದೇಶ ಅಂತ ಇವ್ರು ಡೆವಲಪ್ ಮಾಡಲ್ಲ, ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಲ್ಲ, ಏನೂ ಮಾಡಲ್ಲ ಗೈಸ್. ಅಲ್ಲಿರುವಂತಹ ಪೊಲಿಟಿಷಿಯನ್ಸ್ ಆ್ಯಂಡ್ ಮಿಲಿಟರಿ ಆಫೀಸರ್ಸ್ ಅವ್ರ ಜೇಬ್ ತುಂಬಿಸ್ಕೊಂಡು ಆ್ಯಂಡ್ ಈ ಟೆರರ್ ಆರ್ಗನೈಸೇಷನ್ಸ್ಗೆ ಪಾಕಿಸ್ತಾನ ಫಂಡ್ ಮಾಡುತ್ತೆ. ವೆಪನ್ಸ್ ಟ್ರೈನಿಂಗ್ ಎಲ್ಲ ಈ ಪಾಕಿಸ್ತಾನ ಮಿಲಿಟರಿಯನ್ನು ನೋಡ್ಕೊಳ್ಳುತ್ತೆ ಅಗೇನ್ಸ್ಟ್ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡ್ಸೋಕ್ಕೆ. ಒಂದು ಇನ್ಫ್ಲೇಷನ್ ಜಾಸ್ತಿ ಆಗಿದೆ, ಇಂಪೋರ್ಟ್ಸ್ ಜಾಸ್ತಿ, ಎಕ್ಸ್ಪೋರ್ಟ್ಸ್ ಕಮ್ಮಿ. ಯಾವಾಗ ಒಂದು ಕಂಟ್ರಿ ಇಂಪೋರ್ಟ್ ಜಾಸ್ತಿ ಮಾಡ್ಕೊಂಡು ಎಕ್ಸ್ಪೋರ್ಟ್ ಕಮ್ಮಿ ಮಾಡುತ್ತೋ ಅವಾಗ ಟ್ರೇಡ್ ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗಲ್ಲ. ಆ್ಯಂಡ್ ಮೂರನೇದು ಗೌರ್ಮೆಂಟ್ ಮೇಲೆ ಇರುವಂತಹ ಸಾಲ. ಪಾಕಿಸ್ತಾನಿ ಕರೆನ್ಸಿ ವ್ಯಾಲ್ಯೂ ತುಂಬ ಕಮ್ಮಿ ಆಗಿದೆ, ಅನ್ಎಂಪ್ಲಾಯ್ಮೆಂಟ್ ತುಂಬ ಜಾಸ್ತಿ ಆಗಿದೆ, ಪೆಟ್ರೋಲ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಬಿಲ್ ತುಂಬ ಜಾಸ್ತಿ ಆಗಿದೆ. ಸೊ ಪ್ರೆಸೆಂಟ್ ಅಂತೂ ಅಲ್ಲಿರುವಂಥ ಜನರಿಗೆ ತುಂಬ ಸಾಕಾಗ್ಬಿಟ್ಟಿದೆ. ಮೇಯ್ನಾಗಿ ಅಲ್ಲಿರುವಂಥ ಯಂಗ್ ಜನ್ರೇಷನ್ಗೆ ತುಂಬ ಫ್ರಸ್ಟ್ರೇಷನ್ ಜಾಸ್ತಿ ಆಗಿದೆ. ಸೊ ಗೈಸ್, ಯಾವತ್ತು ಒಂದು ಕರೆಕ್ಟಾಗಿ ತಿಳ್ಕೊಳ್ಳಿ, ಒಂದು ಕಂಟ್ರಿ ಎಕಾನಮಿ ಕರೆಕ್ಟಾಗಿಲ್ಲ ಅಂತಂದರೆ, ಆ ಕಂಟ್ರಿ ಎಕಾನಮಿ ಸರಿ ಇಲ್ಲ ಅಂತಂದರೆ ಇಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ. ಮೇಯ್ನಾಗಿ ಜನರಿಗೆ ತಾನೇ ಬರೇ ಬೀಳೋದು, ಇವ್ರಿಗೇನು. ಪಾಕಿಸ್ತಾನ ಕೂಡ ಬಹಳ ವರ್ಷಗಳಿಂದ ಟೆರರ್ ಫೇಸ್ ಮಾಡ್ತಾ ಇದೆ. ಶಾಕ್ ಆಯ್ತಾ? ಇದೇ ರಿಯಾಲಿಟಿ. ಮೇಯ್ನಾಗಿ ಅಫ್ಘಾನಿಸ್ತಾನ್ ಬಾರ್ಡರ್ ಏರಿಯಾನಲ್ಲಿ ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಬಾಂಬ್, ಆತ್ಮಾಹುತಿ ದಾಳಿಗಳು ಆ್ಯಂಡ್ ಮಿಲಿಟರಿ ಮೇಲೆ ಅಟ್ಯಾಕ್ ಮಾಡೋದು, ಇವೆಲ್ಲ ಹೆಂಗಂದ್ರೆ ಪಾಕಿಸ್ತಾನಕ್ಕೆ ತುಂಬ ಮಾಮೂಲಿ ಆಗೋಗ್ಬಿಟ್ಟಿದೆ. ಇವಾಗ ತುಂಬ ನಾರ್ಮಲ್ ಆಗಿಬಿಟ್ಟಿದೆ. ಯಾಕಂದ್ರೆ ದಿನ ಬೆಳಗ್ಗೆ ಇದ್ರೆ ಏನಾದರೂ ಒಂದು ಬಾಂಬ್ ಇದ್ದೇ ಇರುತ್ತೆ, ಏನಾದರೂ ಒಂದು ಸ್ಫೋಟದ ಶಬ್ದ ಆಗಿರ್ಬೋದು. ಇವೆಲ್ಲ ಪಾಕಿಸ್ತಾನ ಒಂಥರ ನಾರ್ಮಲ್. ಅದು ಅಲ್ಲ, ಅಲ್ಲಿರೋರ್ಗೂ ತುಂಬ ನೋಡಿ ಸಾಕಾಗ್ಬಿಟ್ಟಿದೆ. ಸೊ ಇದರಿಂದ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪಾಕಿಸ್ತಾನ ಮರ್ಯಾದೆ ಹರಾಜಾಗ್ಬಿಟ್ಟಿದೆ. ಅದು ಯಾವತ್ತೂ ಆಗಿದೆ ಬಿಡಿ, ಇವತ್ತಿನ ಹೊಸದಾಗ ಆಗೋದಲ್ಲಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಟೂರಿಸಮ್ ತುಂಬ ಕಮ್ಮಿ ಆಗುತ್ತೆ. ಟೂರಿಸ್ಟ್ಗಳು ಪಾಕಿಸ್ತಾನ ನೋಡೋಕ್ಕೆ ಅಂತ ಹೋಗಿರ್ತಾರೆ, ಪ್ರೊಟೆಸ್ಟ್ ನಡೆಯೋದು ಅಥವಾ ಅಟ್ಯಾಕ್ ಆಗೋದು, ಬಾಂಬ್ ಆಗೋದು ಅದೆಲ್ಲ ನಡೀತಿದ್ರೆ ಯಾವ ಟೂರಿಸ್ಟ್ ಕೂಡ ಸೇಫಾಗಿ ಫೀಲ್ ಆಗಲ್ಲ. ಆ್ಯಂಡ್ ಸೆಕೆಂಡ್ ಒನ್ ಕ್ರಿಕೆಟರ್ಸ್. ಆ್ಯಂಡ್ ಕ್ರಿಕೆಟರ್ಸ್ ಸಹ ಪಾಕಿಸ್ತಾನ್ಗೆ ಹೋಗಿ ಆಡೋಕ್ಕೆ ಕೂಡ ಭಯ ಪಡ್ತಾರೆ. ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ತುಂಬ ಕಮ್ಮಿ, ಅವ್ರ ಇನ್ವೆಸ್ಟರ್ಸೇ ಬರಲ್ಲ. ಇನ್ವೆಸ್ಟರ್ಸ್ ಪಾಕಿಸ್ತಾನ ಕಡೆ ತಲೆನೂ ಹಾಕಲ್ಲ. ಸೊ ಅಲ್ಲಿರುವಂಥ ಜನರೇ ಸೇಫಾಗಿ ಫೀಲ್ ಆಗಲ್ಲ. ಸುಮ್ಮನೆ ಡಬ್ಬಾಡ್ಕೋತಾರೆ ಅಷ್ಟೇ, ಪಾಕಿಸ್ತಾನಿ ಸೇಫ್ ಕಂಟ್ರಿ, ಏನಾಗಲ್ಲ, ಇಲ್ಲೇ ನಡೆಯಲ್ಲ ಅಂತ. ನಮ್ಮ ದೇಶದ ಮರ್ಯಾದೆ ಹೋಗುತ್ತಲ್ಲ ಅಂತ ಕವರಪ್ ಮಾಡ್ಕೋತಾರೆ ಅಷ್ಟೇ. ಇಡೀ ಪ್ರಪಂಚಕ್ಕೆ ಗೊತ್ತು ಪಾಕಿಸ್ತಾನ ಏನು ಅಂತ. ಸೊ ಯಾವ ಕಂಟ್ರಿನಲ್ಲಿ ಪೀಸ್ ಇರಲ್ವೋ ಡೆವಲಪ್ಮೆಂಟ್ ಆಗಲ್ಲ. ಅದಕ್ಕೆ ತಾನೇ ಇವ್ರು ಇಂಡಿಯಾ ಮೇಲೆ ಇಷ್ಟು ಅಟ್ಯಾಕ್ಸ್ ಮಾಡಿಸೋದು. ಸೊ ಇವ್ರಿಗೆ ಹೆಂಗೆ ಅಂದರೆ ಇವರು ಉದ್ಧಾರ ಆಗಬಾರ್ದು, ಬೇರೆ ದೇಶನೂ ಉದ್ಧಾರ ಆಗಬಾರ್ದು. ಇವ್ರ ಥರ ಏನು ಪ್ಲೇಟ್ಗಳು ಇಟ್ಕೊಂಡು ಬೇರೆ ಬೇರೆ ದೇಶಕ್ಕೆ ಹೋಗಿ ಸಾಲ ಕೇಳಬೇಕು. ಪಾಕಿಸ್ತಾನಲ್ಲಿರುವಂಥ ಕೆಲವು ರೀಜಿಯನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ತುಂಬ ಕೋಪದಲ್ಲಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಗೌರ್ಮೆಂಟ್ ಕೇರ್ ಮಾಡಲ್ಲ. ಸೊ ಫಸ್ಟ್ ಬಲೂಚಿಸ್ತಾನ್ ಕಡೆ ಬರೋಣ. ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡ್ತಿರುವಾಗ ಅಥವಾ ನೀವು ಜಿಯೋ ಪಾಲಿಟಿಕ್ಸಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದರೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ವಿಷಯ ಗೊತ್ತೇ ಇರುತ್ತೆ,
ಅಲ್ಲಿರುವಂಥ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಬಲೂಚಿಸ್ತಾನ್ ಆಲ್ಮೋಸ್ಟ್ ಕಂಟ್ರೋಲ್ಗೆ ತೊಗೊಂಡಿದೆ. ಸೊ ಅಲ್ಲಿರುವಂಥ ಜನರು ಏನು ಹೇಳ್ತಾರೆ ಅಂತಂದರೆ, ಇಲ್ಲೊಂದು ಪ್ರಾಪರ್ ಡೆವಲಪ್ಮೆಂಟ್ ಇಲ್ಲ, ಸರಿಯಾದ ಎಜುಕೇಷನ್ ಇಲ್ಲ, ಸರಿಯಾದ ಸ್ಕೂಲ್ ಇಲ್ಲ, ಏನು ಡೆವಲಪ್ಮೆಂಟ್ ಸರಿಯಾಗಿ ಆಗಿಲ್ಲ, ಈ ಏರಿಯಾನಲ್ಲಿ ಏನು ಸರಿಯಾಗಿ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಅಲ್ಲಿರುವಂಥ ಜನರು ಹೇಳ್ತಾರೆ. ಆ್ಯಂಡ್ ಇಲ್ಲಿ ಬೇಕಾಗಿರುವಂಥ ಮಿನರಲ್ಸ್ ಎಲ್ಲ ಈ ಬಲೂಚಿಸ್ತಾನಲ್ಲೇ ಸಿಗುತ್ತೆ. ನಿಮ್ಮ ಪಾಕಿಸ್ತಾನ ಬೇರೆ ಯಾವ ರೀಜನಲ್ಲೂ ನಿಮಗೆ ಮಿನರಲ್ಸ್ ಅನ್ನೋದು ಸಿಗಲ್ಲ. ಮಿನರಲ್ಸ್ನ ಎತ್ಕೊಂಡು ಬರೀ ಈ ಕರಾಚಿ, ಇಸ್ಲಾಮಾಬಾದ್ ಅಂಥ ಕಡೆ ಮಾತ್ರ ಡೆವಲಪ್ ಮಾಡ್ತಾ ಇದ್ದಾರೆ. ಬಲೂಚಿಸ್ತಾನವ್ರು ಏನು ಡೆವಲಪ್ಮೆಂಟ್ ಮಾಡ್ತಾನೆ ಇಲ್ಲ ಅಂತ ಅಲ್ಲಿರುವಂಥ ಜನರು ಹೇಳ್ತಾರೆ. ಆ್ಯಂಡ್ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ, ಇಸ್ಲಾಮಾಬಾದ್, ಕರಾಚಿ, ಪಂಜಾಬ್ ಇಂಥ ಕಡೆ ಮಾತ್ರ ನಿಮಗೆ ಡೆವಲಪ್ಮೆಂಟ್ಸ್ ನೋಡೋಕ್ಕೆ ಸಿಗುತ್ತೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಸಿಂಧ್. ಸೊ ಸಿಂಧಲ್ಲಿರುವಂಥ ಜನರು ಏನು ಹೇಳ್ತಾರೆ ಅಂತಂದರೆ, ನಮಗೆ ಬೇಕಾಗಿರುವಂತಹ ನೀರು ಬಿಡ್ತಿಲ್ಲ ಅಂತ ಅಲ್ಲಿರುವಂಥ ಜನರು ಹೇಳ್ತಾ ಇದ್ದಾರೆ. ನಮಗೆ ನೀರು ಬೇಕು ಅಂತ ಪಾಕಿಸ್ತಾನ ಗೌರ್ಮೆಂಟ್ ಕೇಳ್ಕೊತಿದ್ದಾರೆ. ಆ್ಯಂಡ್ ಆಫ್ಕೋರ್ಸ್ ಪಾಕಿಸ್ತಾನ ಇದಕ್ಕೇನು ರೆಸ್ಪಾನ್ಸ್ ಕೊಡಲ್ಲ. ಆ್ಯಂಡ್ ಥರ್ಡ್ ಒನ್ ಬಂದ್ಬಿಟ್ಟು ಖೈಬರ್ ಪಖ್ತೂನ್ಖ್ವಾ. ಅಲ್ಲಿರುವಂಥ ಪಾಶ್ಟೂನ್ ಟ್ರೈಬ್ಸ್ ಏನು ಹೇಳ್ತಾರೆ ಅಂತಂದರೆ, ನಮಗೆ ನಮ್ಮ ಬೇಸಿಕ್ ರೈಟ್ಸ್ ಕೊಡಿ ಅಂತ ಅಲ್ಲಿರುವಂಥ ಸೆಂಟ್ರಲ್ ಗೌರ್ಮೆಂಟ್ ಕೇಳ್ಕೊಳ್ಳುತ್ತೆ. ಪಾಕಿಸ್ತಾನ ಇದು ಕೂಡ ಏನು ರೆಸ್ಪಾನ್ಸ್ ಮಾಡಲ್ಲ. ಆ್ಯಂಡ್ ಪಾಶ್ಟೂನ್ ಜನರ ಮೇಲೆ ಈ ಪಾಕಿಸ್ತಾನ ಮಿಲಿಟರಿ ಏನಾದರೂ ಒಂದು ದೌರ್ಜನ್ಯ ಮಾಡ್ತಾನೆ ಇರುತ್ತೆ. ಇವ್ರಿಗೆ ಇಷ್ಟು ಸಮಸ್ಯೆಗಳು ಇಟ್ಕೊಂಡು ಇವ್ರು ಕಾಶ್ಮೀರ್ ಬೇಕಂತೆ. ಪಾಕಿಸ್ತಾನಲ್ಲಿ ಪಾವರ್ಟಿ ಅನ್ನೋದು ತುಂಬ ಜಾಸ್ತಿ ಇದೆ. ಆ್ಯಂಡ್ ಮೇಯ್ನಾಗಿ ಅಲ್ಲಿರುವಂಥ ಫ್ಯಾಮಿಲೀಸ್ ಈ ಪಾವರ್ಟಿಗೆ ತುಂಬ ಬಲಿ ಆಗ್ತಿದ್ದಾರೆ. ಅಲ್ಲಿರುವಂಥ ಜನರಿಗೆ ಬೇಸಿಕ್ ಫೆಸಿಲಿಟೀಸ್ ಇಲ್ಲ, ಕರೆಕ್ಟಾಗಿ ಮನೆ ಇಲ್ಲ, ಹೆಲ್ತ್ ಕೇರ್ ಇಲ್ಲ, ಏನೂ ಇಲ್ಲ. ಆ್ಯಂಡ್ ಪ್ರೆಸೆಂಟ್ ಪಾಕಿಸ್ತಾನ್ ಯೂತ್ಸ್ಗೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಈ ಅನ್ಎಂಪ್ಲಾಯ್ಮೆಂಟ್. ಅಲ್ಲಿ ಡಿಗ್ರಿ ಮಾಡಿದರೂ ಸಹ ಜಾಬ್ ಸಿಗ್ತಿಲ್ಲ. ಸೊ ಇದರಿಂದ ಕ್ರೈಮ್ ರೇಟ್ಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಅಲ್ಲಿರುವಂಥ ಯೂತ್ಸ್ ಆ ದೇಶನ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾರೆ. ಸೊ ಪಾವರ್ಟಿ ಜಾಸ್ತಿ ಇದ್ದರೆ ಕಂಟ್ರಿ ಡೆವಲಪ್ಮೆಂಟ್ ತುಂಬ ಸ್ಲೋ ಆಗುತ್ತೆ. ಚೈಲ್ಡ್ ಲೇಬರ್ಸ್ ಇನ್ಕ್ರೀಸ್ ಆಗ್ತಾರೆ ಆ್ಯಂಡ್ ಸ್ಲಮ್ಸ್ ಕೂಡ ತುಂಬ ಇನ್ಕ್ರೀಸ್ ಆಗುತ್ತೆ. ಪಾಕಿಸ್ತಾನ್ ಎಜುಕೇಷನ್ ಸಿಸ್ಟಮ್ ಸ್ಟ್ರಾಂಗ್ ಆಗಿಲ್ಲ. ಅಲ್ಲಿ ತುಂಬ ಬೇರೆ ಬೇರೆ ಸ್ಕೂಲ್ಗಳಿದ್ದಾವೆ. ಗೌರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್, ಮದ್ರಾಸಾ, ಉರ್ದು ಮೀಡಿಯಂ, ಈ ಥರ ಬೇರೆ ಬೇರೆ ಸ್ಕೂಲ್ಗಳಿದ್ದಾವೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಇನ್ಇಕ್ವಾಲಿಟಿ ಕ್ರಿಯೇಟ್ ಆಗುತ್ತೆ. ಸೊ ರಿಚ್ ಆಗಿರೋರಿಗೆ ಒಂದು ಎಜುಕೇಷನ್ ಸಿಸ್ಟಮ್, ಪೂರ್ ಆಗಿರೋರಿಗೆ ಒಂದು ಎಜುಕೇಷನ್ ಸಿಸ್ಟಮ್. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಲಿಟ್ರಸಿ ರೇಟ್ ಕಮ್ಮಿ ಆಗುತ್ತೆ, ಟೀಚರ್ಸ್ ಡ್ರಾಪ್ ಆಗ್ತಾರೆ, ಸ್ಟೂಡೆಂಟ್ಸ್ ಇಲ್ಲ ಅಂದರೆ ಟೀಚರ್ಸ್ ಏನು ಮಾಡ್ತಾರೆ. ಆ್ಯಂಡ್ ಎಜುಕೇಷನ್ ಸಿಸ್ಟಮ್ಗೆ ಬಡ್ಜೆಟ್ ಕರೆಕ್ಟಾಗಿ ಬರಲ್ಲ. ಆ್ಯಂಡ್ ಮಕ್ಕಳು ಸ್ಕೂಲಿಂದ ಡ್ರಾಪ್ ಆಗ್ತಾರೆ. ಎಜುಕೇಷನ್ ಕರೆಕ್ಟಾಗಿಲ್ಲ ಅಂದರೆ ಡೆವಲಪ್ಮೆಂಟ್ ಕರೆಕ್ಟಾಗಿ ಆಗಲ್ಲ. ಸೊ ಒಂದು ಕಂಟ್ರಿ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಎಜುಕೇಷನ್ ಕಂಪಲ್ಸರಿ. ಪಾಕಿಸ್ತಾನಲ್ಲಿ ಪಾಪ್ಯುಲೇಷನ್ ತುಂಬ ಜಾಸ್ತಿ ಆಗ್ತಿದೆ. ಪಾಪ್ಯುಲೇಷನ್ ಜಾಸ್ತಿ ಆದರೆ ಜಾಬ್ ಶಾರ್ಟೇಜ್ ಜಾಸ್ತಿ ಆಗುತ್ತೆ. ಫುಡ್ ಶಾರ್ಟೇಜ್ ಆ್ಯಂಡ್ ವಾಟರ್ ಶಾರ್ಟೇಜ್ ಕೂಡ ತುಂಬ ಜಾಸ್ತಿ ಆಗುತ್ತೆ. ಪಾಪ್ಯುಲೇಷನ್ ಗ್ರೋತಿಂದ ಸಿಟೀಸ್ ಓವರ್ ಕ್ರೌಡ್ ಆಗುತ್ತೆ, ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಗೌರ್ಮೆಂಟ್ ಜಾಬಲ್ಲಿ ಕಾಂಪಿಟೇಷನ್ ತುಂಬ ಜಾಸ್ತಿ ಆಗುತ್ತೆ. ನಂಬರ್ 8, ಎನರ್ಜಿ ಕ್ರೈಸಿಸ್. ಪಾಕಿಸ್ತಾನಲ್ಲಿ ಪವರ್ ಕಟ್ಸ್ ತುಂಬ ಕಾಮನ್ ಆಗುತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು ಪೋರ್ ಇನ್ಫ್ರಾಸ್ಟ್ರಕ್ಚರ್, ಫ್ಯೂಯಲ್ ಇಂಪೋರ್ಟ್ ಡಿಪೆಂಡೆನ್ಸಿ, ಎಲೆಕ್ಟ್ರಿಸಿಟಿಗೆ ಡಿಮ್ಯಾಂಡ್ ಜಾಸ್ತಿ, ಇನ್ವೆಸ್ಟ್ಮೆಂಟ್ ಕಮ್ಮಿ. ಎಲೆಕ್ಟ್ರಿಸಿಟಿ ಶಾರ್ಟೇಜ್ ಇಂಡಸ್ಟ್ರೀಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಇದರಿಂದ ಎಕನಾಮಿ ಸ್ಲೋ ಆಗುತ್ತೆ. ಕನ್ಕ್ಲೂಷನ್. ಸೊ ಪಾಕಿಸ್ತಾನ್ ಇಂಟರ್ನಲ್ ಪ್ರಾಬ್ಲಮ್ಸ್ನ ಸ್ವಲ್ಪ ಶಾರ್ಟಾಗಿ ಹೇಳ್ತೀನಿ ನೋಡಿ. ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇದ್ದರೆ ವೀಕ್ ಎಕಾನಮಿ ಅಂದರೆ ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್. ಪಾವರ್ಟಿ ಇದ್ದರೆ ಎಜುಕೇಷನ್ ಪ್ರಾಬ್ಲಮ್ಸ್. ರೀಜನಲ್ ಇನ್ಇಕ್ವಾಲಿಟಿ ಇದ್ದರೆ ಸೆಪರೇಟಿಸ್ಟ್ ಮೂವ್ಮೆಂಟ್ಸ್ ಜಾಸ್ತಿ ಆಗುತ್ತೆ. ಪಾಪ್ಯುಲೇಷನ್ ಜಾಸ್ತಿ ಆದರೆ ವಾಟರ್, ಫುಡ್ ಆ್ಯಂಡ್ ಜಾಬ್ಸ್ ಪ್ರಾಬ್ಲಮ್ ಆಗುತ್ತೆ. ಎನರ್ಜಿ ಕ್ರೈಸಿಸ್ ಇದ್ದರೆ ಸ್ಲೋ ಇಂಡಸ್ಟ್ರಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು? ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.